ದೃಷ್ಟಿ ಮತ್ತು ಮಾಟ ಮದ್ದುಗಳು ಅಂತೆಲ್ಲ ಜನಗಳು ತುಂಬ ಇದು ಮಾಡ್ತಾರೆ. ಅದಕ್ಕೆ ನಾನು ಅದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಡೋಣ ಅಂತ ಇವತ್ತು ನಾನು ವಿಡಿಯೋಗೆ ಬಂದಿದ್ದೀನಿ. ಈ ಮನೆಗೆ ದೃಷ್ಟಿ ಕೆಟ್ಟು ಕಣ್ಣು ಇರೋರು ನೋಡಿದ ತಕ್ಷಣ ಹಬ್ಬ ಅಂದ್ಕೊ ಬರ್ತಾರಲ್ಲ, ಹಂಗಾಗಿ ಅವರಿಗೆ ದೃಷ್ಟಿ ಒಳಗಡೆನೆ ನಿವಾರಣೆ ಆಗಬೇಕು ಅಂದರೆ ಬಾಗಿಲಿಗೆ ಡೈಲಿ ಬೆಳಗ್ಗೆ ಒಂಚೂರು ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಬಿಡ್ರಿ. ದೃಷ್ಟಿ ಅವ್ರು ಬಂದ್ರೇ ಒಂಥರ ಬಾಗಿಲಿಂದನೇ ಅವರಿಗೆ ಇನ್ನು ನಾವು ಏನೇ ಕೆಟ್ಟದನ್ನು ತಗೋದ್ರೂ ಒಳ್ಳೆ ಆಗಲ್ಲ ಅನ್ನೋವಂಥ ಭಾವನೆ ಬರುತ್ತೆ ಅವ್ರಿಗೆ. ಆಮೇಲೆ ಮನೆಯಲ್ಲಿ ಎದುರುಗಡೆ ಕಾಣಿಸೋ ಕಡೆ ಈ ಥರ ಒಂದು ಗ್ಲಾಸ್ಗೆ ಇದು ರೋಸ್ ವಾಟರು, ಪನ್ನೀರು ಅಂತಾರೆ, ಕೆಲವರು ರೋಸ್ ವಾಟರ್ ಅಂತಾರೆ. ಇದು ರೋಸ್ ವಾಟರೇನೆ. ಇದು ಒಂದು 3/4 ಗ್ಲಾಸು ರೋಸ್ ವಾಟರು ಮತ್ತು ಒಂದು ಚಿಟಿಕೆ ಅರಿಶಿನ ಪುಡಿ. ಇದು ಮಾಮೂಲಿ ಕರ್ಪೂರನೇ ಬೇರೆ, ಇದು ಪಚ್ಚ ಕರ್ಪೂರ ಅಂತ ಬರುತ್ತೆ. ಒಂದು ಚೂರು ಅಂಗೈನಲ್ಲಿ ಬಲಗೈಯಲ್ಲಿ ಇಟ್ಕೊಂಡು ಎಡಗೈನ ಹಿಂಗೆ ಮುಚ್ಚಿಟ್ಕೊಂಡು ನಿಮ್ಮ ಮನಸ್ಸಿನ ಭಾವನೆನ ಹೇಳ್ಕೊಂಡು ಈ ನೀರೊಳಗಡೆ ಹಾಕ್ಬಿಟ್ರೆ ಅದು ಒಂದು ಈ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಬೇಗ ಖಾಲಿ ಆಗುತ್ತೆ, ಬಿಸಿಲಿಗೆ ಹಾವಿ ಆಗುತ್ತೆ. ಮಳೆಗಾಲದಲ್ಲಾದರೆ ಹತ್ರ 1 ತಿಂಗಳೇ ಬಂದ್ಬಿಡುತ್ತೆ ಒಂದು ಗ್ಲಾಸು. ಫುಲ್ಲು ಖಾಲಿ ಆದಮೇಲೆ ಮತ್ತೆ ವಾಶ್ ಮಾಡಿ ನೀಟಾಗಿ ಫಸ್ಟು ನೀರು ಒಂದೇ ಒಂದು ಚಿಟಿಕೆ ಅರಿಶಿನ ಹಾಕಿ ಒಂದು 15 ದಿವಸನೇ ಆಗಿದೆ ನೋಡಿ. ಕರ್ಪೂರ ಇನ್ನೂ ಹಂಗೆ ಇದೆ. ಕರ್ಪೂರ ಇದು ಕರಗೋದಿಲ್ಲ, ಪಚ್ಚ ಕರ್ಪೂರ ರೋಸ್ ವಾಟ್ರಲ್ಲಿ. ಅದೇ ನೀವು ನಾರ್ಮಲಿ ನೀರಲ್ಲಿ ಹಾಕಿದ್ರೆ ಕರಗೋಗುತ್ತೆ, ಇದು ಕರಗಲ್ಲ, ಹಂಗೆ ಇರುತ್ತೆ. ಹಾಗಾಗಿ ನೀರು ಖಾಲಿ ಆಗೋವರೆಗೂ ಏನು ಸ್ಮೆಲ್ಲು ಬರೋಲ್ಲ, ಏನಿರಲ್ಲ. ಒಂಚೂರು ಧೂಳು ಕುತ್ಕೋಬೋದು. ಒಂದಿಷ್ಟು ಅಗಲ ಪ್ಲೇಟ್ ಇದ್ದರೆ ಮುಚ್ಚಿದ್ರು ಸರಿ, ಇಲ್ಲ ಗಾಳಿ ಹಾಡಿದ್ರೆ ಅದ್ರದ್ದು ಒಳ್ಳೆಯದು ಪಾಸಿಟಿವ್ ಎನರ್ಜಿ ಎಲ್ಲ ಮನೆಗೆ ಹರಡುತ್ತೆ, ಒಳ್ಳೆಯದು. ಈ ನೀರಿನ ಅಂಶ ಮನೆ ಒಳಗಡೆ ಹರಡಿದ್ರೆ ಒಳ್ಳೆಯದು. ನಾವು ಎಲ್ಲಿಟ್ಟಿರ್ತೀವಿ ಆ ಜಾಗಕ್ಕೆ ಹೋದರೆ ಗಮ್ ಅಂತ ರೋಸ್ ವಾಟರು ಮತ್ತು ಕರ್ಪೂರದ್ದು ಗಮನ ಬರ್ತಾ ಇರುತ್ತೆ, ತುಂಬ ಒಳ್ಳೆಯದದು. ಅದನ್ನು ಇಟ್ಟರೆ ಮನೆ ಎದುರುಗಡೆ ಇಟ್ಟರೆ ಯಾರೇ ಕೆಟ್ಟ ಮನಸ್ಥಿತಿ ಇಟ್ಕೊ ಬಂದ್ರೂ ಈ ಪನ್ನೀರು ಮತ್ತು ಈ ಪಚ್ಚಕರ್ಪೂರದ ಇದರಿಂದ ಅದ್ರ ಶಕ್ತಿಯಿಂದ ಅವ್ರ ಕೆಟ್ಟ ದೃಷ್ಟಿನ ಇದು ಎಳ್ಕೊಳುತ್ತೆ, ಮನೆಗೆ ಒಳ್ಳೆಯದನ್ನೇ ಮಾಡುತ್ತೆ. ಆಮೇಲೆ ಈ ಮಾಟ ಮಾಡಿಸ್ಬಿಟ್ರು ನಮಗೆ ಅದು ಇದು ಅಂತ ತಲೆ ಕೆಡಿಸ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ, ಕೆಡಿಸ್ಕೋಬಾರ್ದು. ಆದರೂ ಮಾಡಿಸಿದ್ದಾರೆ ಅಂತ ನಮ್ಮ ಗ್ರಹಚಾರಕ್ಕೆ ಹಣೆ ಬರೋದಲ್ಲಿ ಏನಿದೆ ಅದು ಹಾಗೆ ಆಗುತ್ತೆ. ನಮ್ಮ ಗ್ರಹಚಾರಕ್ಕೆ ಏನಾದರೂ ಕೇಳಿದ್ರೆ ಅವ್ರು ನಿಮ್ಗೆ ಅದನ್ನು ಮಾಡಿಸಿದ್ದಾರೆ, ಇದನ್ನು ಮಾಡಿಸಿದ್ದಾರೆ, ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಕೇಳ್ತಾರೆ. ಅದೆಲ್ಲದಕ್ಕೂ ಸುಮ್ಮನೆ ದಂಡ. ಅದು ಒಂದು ನಿಂಬೆಹಣ್ಣ ಅಮಾವಾಸ್ಯೆ ಪೌರ್ಣಮಿನಲ್ಲಿ ಈ ಥರ ಹಿಂಗೆ ಈ ಬದನೆಕಾಯಿ ಥರ ಹಿಂಗೆ 4 ಇದು ಮಾಡಿಬಿಟ್ಟು ಅದಕ್ಕೆ ಒಂಚೂರು ಅರಿಶಿನ ಕುಂಕುಮ ಹಾಕಿ ಇದ್ರ ಮೇಲೆ ಇಲ್ಲಿ ಕರ್ಪೂರ ಇಟ್ಕೊಬಿಟ್ಟು ಮನೆಗೆಲ್ಲ ದೃಷ್ಟಿ ತೆಗೆದು ಅವ್ರೂ ಹೆಣ್ಮಕ್ಳಾದರೆ ಎಡಗಡೆಯಿಂದ 3 ರೌಂಡು, ಗಂಡು ಮಕ್ಕಳಾದರೆ ಬಲಗಡೆಯಿಂದ 3 ರೌಂಡು ಸುತ್ತಬಿಟ್ಟು ಬಾಗಿಲಲ್ಲಿ ಈ ಥರ ಹಿಂಡಿ ರಸ ಎಲ್ಲ ಚೆಲ್ಬಿಟ್ಟು ಕೈ ತೊಳ್ಕೊಂಡು ದೇವ್ರಿಗೆ ನಮಸ್ಕಾರ ಹಾಕಿದ್ರೆ ದೇವ್ರ ದೀಪ ಹಚ್ಬಿಟ್ಟು ಆಮೇಲೆ ಇದನ್ನು ಮಾಡಬೇಕು. ಆಮೇಲೆ ಹೋಗಿ ದೇವ್ರಿಗೆ ನಮಸ್ಕಾರ ಹಾಕಿದ್ರೆ ಸಾಕು. ಆಮೇಲೆ ಎಲ್ಲಾದ್ರೂ ಮನೆ ಫ್ಯಾಮಿಲಿಯವರು ಆಗಿರ್ಬೋದು, ಗಂಡ ಹೆಂಡ್ತಿ ಆಗ್ಬೋದು, ಎಷ್ಟೇ ವಯಸ್ಸಿನವರಾಗಲಿ ಗಂಡ ಹೆಂಡ್ತಿದಿರು ಹೊರಗಡೆ ಹೋಗಿ ಬಂದರೆ ಒಂಚೂರು ಒಂದು ಇಡೀ ಉಪ್ಪು ತಗೊಬಿಟ್ಟು ನೀವಣಿಸ್ಕೊಬಿಟ್ಟು ಇಬ್ರೂ ಅದನ್ನು ನೀರಲ್ಲಿ ಹಾಕ್ಬಿಡ್ರಿ, ಉಪ್ಪು ಕರಗ್ದಂಗೆ ದೃಷ್ಟಿ ಕರಗಲಿ ಅಂತ ಅಂದ್ಬಿಟ್ಟು. ಮಾಟನೂ ಏನೂ ಮಾಡೋದಿಲ್ಲ, ಆದರೆ ಜನದ ಕಣ್ಣಂತೂ ತುಂಬ ಮನುಷ್ಯನಿಗೆ ಎಫೆಕ್ಟ್ ಕೊಡುತ್ತೆ. ತುಂಬ ಜನದ ಕಣ್ಣಿಗೆ, ಮನಸ್ಸಿನ ಕಣ್ಣಿಗೆ ಮರ ಮುರಿಯುತ್ತೆ ಅಂತಾರಲ್ಲ, ಅದು ನಿಜನೇ. ಅವ್ರಿಗೆ ಎಷ್ಟೇ ಒಳಗಡೆ ಕಷ್ಟ ಇದ್ರೂ ಅಂತ ಅಂದರೆ ಅದು ಸಮಸ್ಯೆ ಆಗುತ್ತೆ. ಅದಕ್ಕೆ ಕೆಲವರೆಲ್ಲ ಅದನ್ನು ಮಾಡಿಬಿಟ್ರೆ ಸರಿ ಹೋಗುತ್ತೆ, ಇದನ್ನು ಮಾಡಿಬಿಟ್ರೆ ಸರಿ ಹೋಗುತ್ತೆ. ಏನು ಮಾಡಿದ್ರೂ ಸರಿ ಹೋಗಲ್ಲ, ನಮ್ಮ ಮನೆ ಬರಗಳು ಹಂಗೆ ಇರ್ತವೆ. ಆದಷ್ಟು ಮನೆಯಲ್ಲಿ ಮಕ್ಕಳಿಗೇನೆ ತಿಳಿಯೋ ಥರ ಹೇಳಬೇಕು. ಅವ್ರಿಗೆ ಜಗಳ ಮಾಡ್ಕೋಬಾರ್ದು. ಗಂಡ ಹೆಂಡ್ತಿ ಜಗಳ ಮಾಡೋ ಮನೆಯಲ್ಲಿ ಲಕ್ಷ್ಮೀನಾರಾಯಣ ವಾಸ ಮಾಡಲ್ಲ ಅಂತ ಅಂತಾರೆ. ಹಂಗಂದ್ಬಿಟ್ಟು ಜಗಳನೇ ಮಾಡ್ದಿರೇ ಇರೋಕ್ಕೂ ಆಗೋದಿಲ್ಲ. ಪ್ರತಿಯೊಂದು ಮನೆಯಲ್ಲೂ ಜಗಳ ಇದ್ದೇ ಇರುತ್ತೆ. ಅದನ್ನು ಆದಷ್ಟು ಜಾಸ್ತಿ ಮಾಡ್ಕೋಬಾರ್ದು. ಹೆಂಡ್ತಿಗೆ ಗಂಡನೂ ಅಷ್ಟೇ ಅವಶ್ಯಕತೆ ಮತ್ತು ಹೆಂಡ್ತಿಗೆ ಗಂಡಂದು ಇದೆ, ಗಂಡನಿಗೆ ಹೆಂಡ್ತಿದು ಇದೆ. ಇಬ್ಬರೂ ಇದ್ದಾಗೇ ಅದು ಒಂದು ರಥದ ಬಂಡಿ ಥರ. ಯಾರನ್ನ ಒಬ್ಬರು ಇಲ್ಲ ಅಂದ್ರೂ ಒಬ್ರಿಗೆ ತುಂಬಾ ಸಮಸ್ಯೆ ಆಗುತ್ತೆ. ಅವರು ಇರುವಾಗ, ನಮ್ಮ ಕೈಯಲ್ಲಿ ಇರುವಾಗ ನಾವು ವಸ್ತುಗೆ ಬೆಲೆ ಕೊಡಬೇಕು. ಹಂಗಾಗಿ ಯಾವ ಮಾಟ ಮತ್ತು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ್ರಿ. ಇತ್ತೀಚಿನ ದಿನಗಳಲ್ಲಂತೂ ಎಲ್ಲಿ ನೋಡು ಅಲ್ಲೂ ಮಾಟ ತೆಗಿತಾರೆ, ಇಲ್ಲೂ ಮಾಟ ತೆಗಿತಾರೆ, ಅದೆಲ್ಲ ಸುಳ್ಳು. ಯಾರು ಏನೂ ಮಾಡೋಕ್ಕಾಗಲ್ಲ. ನಮ್ಮ ಮನೆ ಬರ ಏನಿರುತ್ತೆ ಅದನ್ನಾಗುತ್ತೆ. ಮನೆಗೆ ಒಟ್ಟಿನಲ್ಲಿ ಅಮಾವಾಸ್ಯೆ ಪೌರ್ಣಮಿಗಳಲ್ಲಿ ನೋಡಿ ಈ ಥರ ಒಂದು ನಿಂಬೆಹಣ್ಣು ದೃಷ್ಟಿ ತೆಗ್ಕೊಳ್ಳಿ.
ಮತ್ತು ಈ ರೋಸ್ ವಾಟರು, ಪಚ್ಚಕರ್ಪೂರ, ಅರಿಶಿನ ಪುಡಿನ ಹಾಕಿ ಮನೆಯಲ್ಲಿ ಇಟ್ಕೊಳ್ಳಿ. ನಿಮ್ಗೆ ಹೂವು ಇದೆಯೋ ಇಲ್ವೋ ಅದು ಬೇಡ, ದೇವ್ರಿಗೆ ಒಂಚೂರು ಎಣ್ಣೆ ಹಾಕ್ರಿ, ಡೈಲಿ ಭಕ್ತಿಯಿಂದ ಕೈ ಮುಗಿದು ಹೊರಗಡೆ ಹೋಗ್ಬಿಟ್ಟು ಬನ್ನಿರಿ. ಏನೂ ಆಗೋದಿಲ್ಲ ಅದರಿಂದ. ಒಳ್ಳೆ ಮನಸ್ಥಿತಿ ಇಟ್ಕೊಳ್ರಿ. ಯಾವಾಗೂ ನಮ್ಗೆ ಒಳ್ಳೇದಾಗುತ್ತೆ ಅನ್ನೋ ಮನೋಭಾವನೆಯಿಂದನೇ, ಎಷ್ಟೇ ಕಷ್ಟ ಇರಲಿ ನಮ್ಗೆ ಒಳ್ಳೇದಾಗುತ್ತೆ ಅನ್ನೋ ಮನೋಭಾವನೆಯಿಂದ ಇರ್ರಿ, ಖಂಡಿತ ಒಳ್ಳೇದಾಗುತ್ತೆ. ಏನೇ ಊಟಕ್ಕಿಲ್ಲ, ನಮ್ಮ ಗತಿ ಇಲ್ಲ ಅನ್ನೋರಾದ್ರೂ ಒಳ್ಳೆ ಮನಸ್ಥಿತಿನ ಇಟ್ಕೊಂಡು ಒಂದು 10-12 ವರ್ಷ ಕಷ್ಟಪಟ್ಟರೆ ಖಂಡಿತ ಮುಂದೆ ಬಂದೇ ಬರ್ತೀರ. ಮಕ್ಕಳೂ ಚೆನ್ನಾಗಿ ಒಂದು ಒಳ್ಳೆ ದಾರಿಗೆ ತರ್ತೀರ. ನೀವು ಗಂಡ ಹೆಂಡ್ತಿರು ಚೆನ್ನಾಗಿರ್ತೀರ, ಎಲ್ಲರೂ ಚೆನ್ನಾಗಿರ್ತೀರ. ಕೂಡು ಕುಟುಂಬದಲ್ಲಿ ಇದ್ದು ಆದಷ್ಟು ಒಂದು ಇದರಿಂದ ಒಂದು ಒಳ್ಳೆ ಮನಸ್ಥಿತಿಯಿಂದ ನೀವು ಇದು ಮಾಡ್ಕೊಳ್ಳೋದನ್ನು ಕಲೀರಿ. ಗಿಡ ಬೆಳೆಸಿದ್ರೆ ನೆರಳು ಕೊಡುತ್ತೆ, ದ್ವೇಷನ ಬೆಳೆಸಿದ್ರೆ ಮನೆಗಳು ಹಾಳಾಗ್ತವೆ. ಹಾಗಾಗಿ ಯಾರೇ ನಮಗೇನೆ ಕೆಟ್ಟದ್ದು ಮಾಡಿದ್ರು ದ್ವೇಷ ಅಂತೂ ಬೇಡವೇ ಬೇಡ. ನಿಮಗೆ ಬೇಜಾರಾಯ್ತಾ ಅವರಿಂದ ಒಂದು ಸ್ವಲ್ಪ ದಿವಸ ಮಾತಾಡೋದನ್ನು ಬಿಟ್ಬಿಟ್ಟು ಸೈಲೆಂಟಾಗಿ ಇದ್ಬಿಡ್ರಿ. ಅದೊಂದೇ ಮದ್ದು. ಅದನ್ನು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಜಗಳ ಕಲೆಯಿಂದ ಏನೂ ಉಪಯೋಗ ಇಲ್ಲ. ಅವರೂ ಕಲಿಯಲ್ಲ, ಮತ್ತು ನಿಮಗೂ ಮನಸ್ಸು ಬೇಜಾರಾಗುತ್ತೆ. ಜಗಳ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಯಾರೇ ಆಗಲಿ ಜಗಳದಿಂದ ಉಪಯೋಗ ಇಲ್ಲ. ಮನಸ್ಸು ನೋವಾಯ್ತಾ, ಬೇಜಾರಾಯ್ತಾ, ಸೈಲೆಂಟಾಗಿ ಇದ್ದುಬಿಡ್ಬೇಕು. ಮೌನದಲ್ಲೇ ಇರೋದು. ಎಲ್ಲ ಒಂದು ಹೋಲಿಕೆ, ಒಂದು ಆಗಮನ, ಪ್ರತಿಯೊಂದು ಮೌನದಿಂದನೇ ಇರೋದು. ನನ್ನ ಅನಿಸಿಕೆ, ಒಂದು ಅಭಿಪ್ರಾಯ. ದೃಷ್ಟಿ ಅಂತೂ ತುಂಬ ಕೆಟ್ಟದ್ದು ಜನಗಳದು. ಗಂಡ ಹೆಂಡ್ತಿರಂತೂ ತುಂಬ ಚೆನ್ನಾಗಿರೋ ಜೋಡಿ ಹೋದರೆ, ಜೋಡಿ ಚೆನ್ನಾಗಿರಲಿ ಚೆನ್ನಾಗಿಲ್ದಿರೋ ಹೋಗಲಿ, ನಮ್ಮ ಪಾಲಕ್ಕೆ ಬಂದಿದ್ದು ಪಂಚಾಮೃತ. ಹೊರಗಡೆ ಚೆನ್ನಾಗಿ ರೆಡಿಯಾಗಿ ಹೋಗಿ ಬಂದಾಗ ಒಂದಿಡಿ ಉಪ್ಪು ತೆಗೆದು ಅಡುಗೆ ಮನೆ ಸಿಂಕಲ್ಲೋ ಅಥವಾ ವಾಶ್ರೂಮ್ ಬೇಷನಲ್ಲೋ ಎಲ್ಲೋ ಒಂದು ಕಡೆ ಉಪ್ಪು ಕರಗ್ದಂಗೆ ದೃಷ್ಟಿ ಕರಗಲಿ ಅಂದ್ಬಿಟ್ಟು ಎಲ್ಲರೂ ನಿವಾರಿಸ್ಕೊಬಿಟ್ಟು ತಗೋಗಿ ದೃಷ್ಟಿ ತಗೊಳ್ಳಿ. ಆದಷ್ಟು ಮನೆಯಲ್ಲಿ ಒಂದು ದೀಪ, ಡೈಲಿ ದೀಪ, ಒಂದು ದೇವ್ರ ಮುಂದೆ ಒಂದು ದೀಪ ಹಚ್ಕೊಳ್ಳಿ. ಏನೂ ಆಗೋದಿಲ್ಲ, ಒಳ್ಳೆಯದೇ ಆಗುತ್ತೆ. ಎಲ್ಲದನ್ನು ಮನಸ್ಥಿತಿನ ಒಳ್ಳೆಯದಾಗುತ್ತೆ ಅಂತ ಇಟ್ಕೊಂಡ್ರೆ ಒಳ್ಳೆಯದೇ ಆಗುತ್ತೆ. ಇದನ್ನು ನನ್ನ ಸ್ನೇಹಿತರಿಗೆ ಈ ಮಾಹಿತಿ ಕೊಡಬೇಕು ಅಂತ ಅನ್ನಿಸ್ತು ನನಗೆ. ನಾನು ಹೇಳಿದ್ದೀನಿ. ಏನಾದರೂ ನನ್ನ ಮಾತಿನಲ್ಲಿ ತಪ್ಪು ಅನಿಸಿದರೆ ಕ್ಷಮೆ ಇರಲಿ. ಮತ್ತು ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನನಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.